ನಾನು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳಲೇಬೇಕು ಅಂತಿದ್ರೆ ಆಮೇಲೆ ಹೇಳಿರಂತೆ. ನಾನ್ ಕೇಳ್ತಿರೋದು ಮಸೀದಿ. ಮಸೀದಿ ಮುಂಭಾಗದಲ್ಲಿ ಯಾಕೆ ಹೋಗ್ಬಾರ್ದು ಅಂತ ಯಾವುದೇ ಕಾನೂನು ಇಲ್ಲ. ಎಸ್, ಶಾಂತಿ, ಈಗೇನು ಶಾಂತಿ ಸಭೆಗಳು ನಡೆದಿದ್ದಾವೆ, ಆ ಕಾರ್ಯಕ್ರಮ ನಡೆಸೋದಕ್ಕೆ ಮೊದಲು ಪೊಲೀಸ್ನವರು ಅಲ್ಲಿನ ಸ್ಥಳೀಯರ ಎರಡೂ ಸಮುದಾಯದವ್ರ ಜೊತೆ ಮಾತಾಡ್ಕೊಂಡು ಅದನ್ನ ಡೈವರ್ಟ್ ಮಾಡಿ ಕಳ್ಸಿರ್ತಾರೆ. ಎಸ್, ದಟ್ ಇಸ್ ದ ಪ್ರೊಸೀಜರ್. ಡೈವರ್ಟ್ ಮಾಡೋದಕ್ಕೆ ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಎರಡೂ ಸಮುದಾಯದವರು ಕೂಡ ಸೆನ್ಸಿಟಿವ್ ಜಾಗದಲ್ಲಿ ಹೋಗ್ಬಾರ್ದು, ಗಲಾಟೆಗಳಾಗ್ತವೆ. ಒಂದ್ ನಿಮಿಷ, ಈ ಕಡೆ ಸಮುದಾಯ, ಈ ಸಮುದಾಯ ನೀವಲ್ಲ, ನೀವು ಬರೀ ಕೇವಲ 3-4 ಜನದ ಹೇಳಿದಿರಿ ಅಲ್ಲಿ. ಒಂದ್ ನಿಮಿಷ, ನಾನು ಹೋಗಿದ್ದೇನೆ 1300 ಅಲ್ಲ, ನೀವು ಸೆಕ್ಷನ್ ಆಫ್ ಪೀಪಲ್ ಹತ್ರ ಹೋಗಿದ್ದೀರಿ. ಪೊಲೀಸಿನವರು ಎರಡೂ ಸಮಾಜದ ಜೊತೆ ಮಾತಾಡ್ಕೊಂಡು ಇದನ್ನ ಡೈವರ್ಟ್ ಮಾಡೋದಂತ ಎರಡೂ ಸಮುದಾಯ ಡೈವರ್ಷನ್ ಏನಕ್ಕೆ? ಎರಡೂ ಸಮುದಾಯಗಳು ಮಸೀದಿ ಮುಂದೆ ಯಾಕೆ ಹೋಗಬಾರ್ದು? ಮಸೀದಿಯಲ್ಲಿ ಹುಲಿ ಸಿಂಹಗಳಿದಾವ, ಮಸೀದಿಯಲ್ಲಿ ಭಯೋತ್ಪಾದಕರಿದಾರ, ಮಸೀದಿಯಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂತ ಸೋಷಿಯಲ್ ಎಲಿಮೆಂಟ್ಸ್ ಇದಾರ. ನೀವೇ ಮುಸಲ್ಮಾನರನ್ನ ಇವತ್ತು ಕೆಟ್ಟದಾಗಿ ಪ್ರತಿಬಿಂಬಿಸ್ತಾ ಇರೋದು. ನೀವೇ ಮುಸಲ್ಮಾನರನ್ನ ಕಡೆಗಣಿಸಿ ಅವ್ರು ಏನೋ ಮಾಡ್ಬಿಡ್ತಾರೆ, ಅವ್ರ ಸಮಾಜಕ್ಕೆ ಧಕ್ಕೆ ತರ್ತಾರೆ ಅಂತ ನೀವೇ ನಿಮ್ಮ ಕಾನೂನುಗಳಿಂದ ಅವರನ್ನ ಮೂಲೆಗೆ ಮಾಡ್ತಾ ಇದ್ದೀರಾ. ಇದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಕುಚೋದ್ಯ. 30 ಸೆಕೆಂಡ್ಸ್ ಕೊಡಿ ನೋಡಿ. ಅವರು ಒಪ್ಪಿದ ನಂತರವೇ ನಾವು ಹಬ್ಬದ ಸಂದರ್ಭದಲ್ಲೂ ಕೂಡ ದೇವಸ್ಥಾನದ ಮುಂಭಾಗನೇ ಹೋಗೋದಿಲ್ಲ, ಹೋಗಿಲ್ಲ. ಕಾಂತಿ ಮೇಡಮ್ ಮಾತಾಡ್ಬೇಕು, ಮಾತಾಡಕ್ ಬಿಡ್ತೀರಾ? ಸ್ಟಾಪ್ ಮಾಡ್ತೀರಾ? ಒಬ್ಬರಾದ್ಮೇಲೆ ಒಬ್ರು ಶುರು ಮಾಡ್ತೀರಲ್ಲ ರೀ. ಆಯ್ತು, ಒಂದ್ ನಿಮಿಷ. ನೋ ನೋ ನೋ, ನೀವು ರಿಪ್ಲೈ ಮಾಡಬೇಡಿ ಸುಂದರೇಶ್, ರಿಪ್ಲೈ ಮಾಡಬೇಡಿ, ರಿಪ್ಲೈ ಮಾಡಬೇಡಿ. ಒಂದ್ ನಿಮಿಷ. ರಘು ದೊಡ್ಡೇರಿ ಅವರೇ, ನೀವು ಅನ್ಬೇರೇಬಲ್, ನೀವು ಕೇಳೋದು ಇಲ್ಲ. ನೀವು 26 ನಿಮಿಷ ಒಬ್ಬರೇ ಮಾತಾಡಿದ್ದಾರೆ. ಹೇಳಿ ಮೇಡಮ್, ನೀವು ಮಾತಾಡಿ. ನೋಡಿ, ಹಿಂದೂಗಳು ಇನ್ನೆಷ್ಟು ನಾವು ಸಹನಶೀಲರಾಗಬೇಕು. ಡಿಜಿಯಲ್ಲಿ ಆಯ್ತು, ಕೆಜಿಯಲ್ಲಿ ಆಯ್ತು, ಉದಯಗಿರಿ ಆಯ್ತು, ಇಷ್ಟೆಲ್ಲ ಆದ್ರೂ ಕೂಡ ಭದ್ರಾವತಿಯಲ್ಲಿ ಇಷ್ಟು ಓಪನ್ ಆಗಿ ದೇಶದ್ರೋಹಿ ಘೋಷಣೆ ಆದ್ರೂ ಕೂಡ ಈ ಸರ್ಕಾರ ಏನು ಮಾಡ್ತಾ ಇಲ್ಲ. ನಾನು ಹೇಳ್ತೀನಿ, ದೇಶದ್ರೋಹಿ ಘೋಷಣೆ ಆದ್ರೂ ಸುಮ್ನೆ ಇರ್ಬೇಕು, ಪ್ಯಾಲೆಸ್ತೈನಿ ಧ್ವಜ ಎತ್ತಿದ್ರು ಸುಮ್ನೆ ಇರ್ಬೇಕು, ಏನೇ ಗಲಾಟೆ ಆದ್ರೂ ಸುಮ್ನೆ. ಇನ್ನೆಷ್ಟು ನೋಡಿ, ಸಮಪಾಲು ಸಮಬಾಳು ಅಂತಾರೆ. CT ರವಿ ಅವರಿಗೆ ಅವರ ಮೇಲೆ FIR ಮಾಡ್ತೀರಾ? ಇದೇ ನಿಮ್ಮದೇ MLC ಐವನ್ ಡಿಸೋಜ ಅವರು ಬಾಂಗ್ಲಾದೇಶ ಮಾದರಿ ಗಲಾಟೆ ಮಾಡಿದಾಗ ಅವಾಗ ಯಾಕೆ FIR ಮಾಡಿಲ್ಲ? ಒಬ್ರಿಗೊಂದು ನೀತಿ ಮಾಡ್ತೀರಾ? ಸಮಪಾಲು, ಇದೇ ನಿಮ್ಮ ಸಮಪಾಲು ಸಮಬಾಳು. ನಾನು ಹೇಳೋದು, ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತಿರೋದು, ಹಿಂದೂ ಮುಸ್ಲಿಂ ಅನ್ನೋದು ಸಾಮರಸ್ಯದಿಂದ ಬದುಕ್ತಾ ಇರುವಂತಹ ಈ ರಾಜ್ಯದಲ್ಲಿ ಬೆಂಕಿ ಹಚ್ಚೋದು ಕಾಂಗ್ರೆಸ್ ಸರ್ಕಾರ. ಇಡೀ ಒಂದ್ ನಿಮಿಷ, ಸಾಮರಸ್ಯದಲ್ಲಿ ಬದುಕ್ತಾ ಇರುವಂತಹ ಈ ರಾಜ್ಯದಲ್ಲಿ ಬೆಂಕಿ ಹಚ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಯಾಕಂತ ಹೇಳ್ತೀನಿ ಕೇಳಿ,
ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದೆರಡಲ್ಲ, ಇತ್ತೀಚೆಗೆ ನಡೆದಿರೋದು ಎಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ. ಮೇಡಮ್ ಸಿಟಿ ರವಿ ಅವರ ಮೇಲೆ ನಿಮ್ಗೆ FIR ಹಾಕಕ್ಕಾಗತ್ತೆ? ಸಮಪಾಲು ಎಲ್ಲರಿಗೆ ಸಮಪಾಲು ತಾರತಮ್ಯ ಮಾಡಲ್ಲ ಅಂತಾರಲ್ಲ. ನಿಮ್ಮದೇ ಕಾಂಗ್ರೆಸ್ ಸರ್ಕಾರದ MLC ಆದಂತಹ ಐವನ್ ಡಿಸೋಜ್ ಅವರು ಬಾಂಗ್ಲಾದೇಶ ಮಾದರಿ ಗಲಾಟೆ ಮಾಡಿಸ್ತೀವಿ ಅಂದಾಗ ಅವ್ರ ಮೇಲೆ ಯಾಕೆ FIR ಹಾಕಿಲ್ಲ? ಅವರಿಗೊಂದು ರೂಲ್ಸ್ ಇವರಿಗೊಂದು ನಿಮ್ಗೆ ಆಡಳಿತ ಪಕ್ಷ ಮಾತಾಡಕ್ ಬಿಡಲ್ಲ ಅಂದ್ರೆ ನಾವು ಎದ್ದೋಗ್ಬಿಡ್ತೀವಿ, ಅವರೇ ಮಾತಾಡ್ಲಿರಿ. ಆಡಳಿತ ಪಕ್ಷದ ವಕ್ತಾರು ನಾವು ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಬ್ಯಾರಿಕೇಡ್ ಅಲ್ಲಿ ತಳ್ತೀರಾ, ಇಲ್ಲಿ ಪ್ಯಾನಲ್ ಬಂದ್ರೆ ಇಲ್ಲಿ ಮಾತಾಡಕ್ ಬಿಡಲ್ಲ. ನಿಮ್ಮ ಅಧಿಕಾರ ನಿಮ್ಮ ಈ ತೊಗಲಕ್ ಸರ್ಕಾರ ನಿಮ್ಮ ಹತ್ರ ಇಟ್ಕೊಳ್ಳಿ. ನೀವು ಮಾತಾಡಕ್ ಬಿಡಿ. ನೋಡಿ ನಾವು ಹೇಳೋದಿಷ್ಟೇ, ನೀವು ಮಾತಾಡಕ್ 26 ನಿಮಿಷ ಮಾತಾಡೋ ನಾವು ಎಷ್ಟು ಸಹಿಷ್ಣುತೆ ಅಂತ ಮಾಡ್ತೀರಾ? ಬಹುಸಂಖ್ಯಾತರಿಗೆ ಈ ರಾಜ್ಯ ಪರಿಸ್ಥಿತಿ ಈ ತರ ಆಗಕ್ ಕಾರಣ ಕಾಂಗ್ರೆಸ್ ಸರ್ಕಾರ ಹೊರತು ಮುಸ್ಲಿಮರಲ್ಲ. ಕೆಲವು ಮುಸ್ಲಿಮರ್ ಅಂತ ಇಡೀ ಜನಾಂಗಕ್ಕೆ ನಾನು ದೂರ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ವಾಹಿನಿ ಮುಖಾಂತರ. ಅವಾಗಲೂ ನಾನು ಹೇಳಿದೆ, ಮುಸಲ್ಮಾನರಿಗೆ ಹೇಳೋದಿಷ್ಟೇ, ಯಾರು ತಪ್ಪು ಮಾಡ್ತಿದ್ದಾರೆ ನಿಮ್ಮ ಮಕ್ಕಳು, ನಿಮ್ಮಲ್ಲಿ ಯಾರಿದ್ದಾರೆ, ಇದಕ್ಕೆ ಪ್ರಚೋದನೆ ಯಾರು ಕೊಡ್ತಾ ಇರೋದು? ಮಾಡಿ ಮುಸಲ್ಮಾನ ಹೆಣ್ಮಕ್ಳು ಹೋಗ್ತೀನಿ ಅಂತ ಈ ತರ ಈಗ ಹೊಟ್ಟೋಗ್ಬಿಟ್ರೆ ಮಕ್ಳಿಗೆ ನಮ್ದು ಯಾರು ನೋಡ್ತಾರೆ ನಮ್ಮ ಅತ್ತೆ ಇವ್ರು ಅವ್ರಿಗೂ ಹುಷಾರಿಲ್ಲ, ಏನ್ ಮಾಡ್ತಾರೆ? ಯಾರೋ ಇರ್ಫಾನ್ ಅಂತ ಅವ್ನ ಹೆಸರು ಐತಿ, ಇಮ್ರಾನ್ ಪಾಷಾ ನಮ್ಮ ಮಗ ಪೈಂಟ್ ಹೊಡೆಯೋನು ಎಲ್ಲರಿಗೂ ಮಾತ್ರ ಗೊತ್ತು. ಅವನ ಹೆಸರು ಎತ್ತಾಕಿ ಇವ್ನ್ ಹಾಕವ್ರೆ. ಈಗ ಅವ್ರ ಮಕ್ಳಿಗೆಲ್ಲ ಅಷ್ಟೊಂದ್ ಗೋಳು ಇಪ್ಪತ್ತವ್ರೆ, ಅಳ್ತಾ ಬಿದ್ದವ್ರೆ, ಇದ್ ಮಾಡ್ತಾರೆ. ನಮ್ಮ ಅಪ್ಪ ಬೇಕು, ನಾವು ಆಳ್ ಕೆಲ್ಸಕ್ ಹೋಗೋನೆ ಅಂತ ಹಂಗ್ ಸಮಾಧಾನ ಮಾಡ್ತಾ ಇದೀನಿ ಅವ್ನ್ಗೆ. ನಮ್ ಮಗ ಯಾತ್ರೆ ಜಗಳಕ್ ಹೋಗಲ್ಲ. ಅವನು ಸಿದ್ಧಾರ್ಥ ನಗರದಿಂದ ಟೀ ಕುಡಿಯಕ್ ಬಂದಿದ್ದವನು. ಜಗಳ ಆಗೈತೆ ಅಂತ ಎಲ್ಲ ಮುಗಿದಿ ಹೋಟ್ಲತ್ತವ್ ನಿಂತಿದ್ದು ವಿಡಿಯೋ ಕ್ಯಾಮ್ರಾದಲ್ಲಿ ಹಿಡ್ದವನ ಅನ್ಬಿಟ್ಟು ಎತ್ತಕೊ ಹೊಂಟೋಗವ್ರೆ, ಹೇಳ್ತಾನವ್ರೆ. ಮಸೀದಿಗೆ ಕಲ್ಲು ಹೊಡಿತಾ ಇದಾರೆ ಅಂದಿದ್ದಕ್ಕೆ ನಮ್ಮ ಯಜಮಾನ್ರು ಹೋಗಿದ್ದು. ನನ್ ಚಿಕ್ಕ ತಮ್ಮನ್ಗೆ ದೊಡ್ಡ ತಮ್ಮನ್ಗೆ ಕರ್ಕೊಂಡ್ ಬಂದ್ರೆ ಬಿಡ್ತೀವಿ ಅಂತ ಕರ್ಕೊಂಡು ಹೋಗಿದ್ದು. ದೊಡ್ಡ ತಮ್ಮನು ಮನೆಯಲ್ಲಿ ಜ್ವರ ಬಂದಿದೆ ಅಂತ ಮಲ್ಗಿದ್ದು, ಅದು ಮಸೀದಿ ಹತ್ರ ಕಲ್ಲು ಹೊಡಿತಾ ಇದಾರೆ ಅಂತ ಅವ್ನು ಹೋಗಿದ್ದು ಮೇಡಮ್. ಚಿಕ್ಕವನ್ಗೆ 3 ಜನ ಕರ್ಕೊಂಡು ಹೋಗಿದ್ದಾರೆ ಮೇಡಮ್ ಮನೆಯಿಂದ. ನಮ್ ತಂದೆನೂ ಇಲ್ಲ. ನೀವು ಕುರಾನ್ ನಲ್ಲಿ ಅಂದ್ರೆ ಆಣೆ ಮಾಡಿ ಅಂದ್ರೆ ಮಾಡ್ತೀವಿ, ನಿಮ್ ದೇವರೇ ಆಗ್ಲಿ, ನಿಮ್ ದೇವ್ರ ಮೇಲೆ ಆಣೆ ಮಾಡುದು ಅಂದ್ರೂ ನಾವು ಆಣೆ ಮಾಡ್ತೀವಿ. ಅಷ್ಟು ಪ್ರೀತಿಯಿಂದ ಇದೀವಿ ನಾವು. ಅದು ಹೆಂಗೆ ಹೇಳಿ ಈ ತರ ಮಾಡ್ತಾ ಇದಾರೆ ಸಾಬ್ರು? ಅಷ್ಟು ಪ್ರೀತಿಯಿಂದ ಇರೋದು ರೈತರು ಅಣ್ಣ ತಮ್ಮ ಮದ್ದೂರಲ್ಲಿ. ಓಕೆ, ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಕೊಡ್ತೀನಿ. ಈಗ ಅಲ್ಲಿಯ ಹೆಣ್ಮಕ್ಳು ಕೆಟ್ಟವರಂತ ಈಗ ಕೆಲವು ಜನ 21 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಮೇಡಮ್. ಆದ್ರೆ 21 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಕಲ್ಲು ಹೊಡೆದವ್ರು ಎಷ್ಟು ಜನ? ಅದೆಲ್ಲ ಸುಮ್ನೆ ಮೇಡಮ್ ಅರೆಸ್ಟ್ ಮಾಡ್ತಾರೆ ಸುಮ್ನೆ. ಆದ್ರೆ ಈಗ ಸುಮ್ನೆ ಇರಕ್ಕೆ ಆಮೇಲೆ ನೀವು ಮಾನ್ಯ ಸಿದ್ದರಾಮಯ್ಯ ಏನ್ ಮಾಡ್ತಾರೆ, ಎಲ್ಲ ಕೇಸ್ ವಾಪಸ್ ಅದೇ ಡಿಜಿಯಲ್ಲಿ ಕೆಜಿಎಲ್ ಆದಾಗ ವಾಪಸ್ ತಗೊಂಡಿಲ್ಲ ಅಂದ್ರೆ ಈ ಪರಿಸ್ಥಿತಿ ಬರ್ತಾ ಇದೆ ಮೇಡಮ್. ಅವಾಗಲೇ ನಾನು ಫಸ್ಟ್ ಕೇಳಿಸ್ಕೊಳ್ಳಿ ಕಾಂತಿ ಶೆಟ್ಟಿ ಮೇಡಮ್. ಈಗ ನೋಡಿ, ಕಾನೂನು ಏನ್ ಹೇಳುತ್ತೆ? ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಒಬ್ಬ ನಿರಪರಾಧಿಗೆ ಶಿಕ್ಷೆ. ಈಗ 21 ಜನರಲ್ಲಿ ಒಂದಿಷ್ಟು ತಪ್ಪಿತಸ್ಥರು ಇದ್ದಾರೆ, ತಪ್ಪಿತಸ್ಥರು ಅಲ್ಲದೆ ಇರೋರು ಇದ್ದಾರೆ. ಎಲ್ಲರನ್ನು ಎಳ್ಕೊಂಡು ಹೋಗಿದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಮಾತಾಡ್ಸ್ಕೊಂಡ್ ಬಂದೆ ಮೇಡಮ್. ನಾವೇ ಹೋಗಿ ಪ್ರಸಾದ ತಿನ್ಕೊಂಬರ್ತೀವಿ, ಪ್ರಸಾದನ ಇಸ್ಕೊಂಡು ಬಂದು ತಿಂತೀವಿ. ನಾವು ಯಾವತ್ತೂ ಹಿಂದೂ ಮುಸ್ಲಿಂ ಅಂತ ಮಾಡಿಲ್ಲ. ಆದರೆ ಇವತ್ತಿಂಗಾಗಿರೋದು ನಮಗೂ ತುಂಬ ಇದೆ. ಆ ಥರ ಎಲ್ಲ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು, ನೇತಾಕಿ. ಹೆಣ್ಮಕ್ಳು ಅದನ್ನೇ ಹೇಳ್ತಾರೆ. ಆ ಹೆಣ್ಮಕ್ಳು ಹೇಳ್ತಾರೆ ಅಲ್ಲಿ ಹೆಣ್ಮಕ್ಳಿಗೆ ಮಸೀದಿ ಮುಂದೆ ಹೋಗಬಾರ್ದು ಅಂತ ಹೇಳ್ತಾ ಇರೋದು ಶುದ್ಧ ತಪ್ಪು. ಮಸೀದಿ ಮುಂದೆ ಯಾಕೆ ಹೋಗಬಾರ್ದು? ಗಣೇಶ ಉತ್ಸವ ಯಾಕೆ ಆಗಬಾರ್ದು? ಉತ್ಸವಗಳು ತಪ್ಪು ಮೇಡಮ್ ಇದೆಲ್ಲ ಅಂತ. ಸೊ ಹಾಗಾದರೆ ಮೇಡಮ್, ದೇವಸ್ಥಾನಗಳ ಮುಂದೆ ಉರುಸುಗಳು ಹೋಗಬಾರ್ದು, ಮಸೀದಿಗಳ ಮುಂದೆ ಉತ್ಸವಗಳು ನಡಿಬಾರ್ದು ಅಂತಂದ್ರೆ ಹೆಂಗೆ ಮೇಡಮ್? ದೇವಸ್ಥಾನ ಮುಂದೆ ಉರುಸುಗಳು ಹೋಗಬಾರ್ದು ಅಲ್ಲ, ಇವ್ರು ಹೇಳಿರೋದು ಎಲ್ಲೂ ಹೇಳಿಲ್ಲ. ಕಾಂಗ್ರೆಸ್ ಅವರು ಮುಸ್ಲಿಂ ತರಾನ ಹಿಂದೂಗಳು ಮಾಡ್ತಾರೆ, ಅದಕ್ಕೆ ಮುಸ್ಲಿಮರು ಅಲ್ಲ. ಬಿಜೆಪಿ
ಚನ್ನಪಟ್ಟಣದಿಂದ ಯಾವ ಕರ್ನಾಟಕ ಗಲಾಟೆ ಮಸೀದಿಯಲ್ಲಿ ಆ ಮಾಡಿಸಿದ್ದಾರೆ. ಮಸೀದಿಯ ಆಡಳಿತ ವಿಚಾರಕ್ಕೆ ಬನ್ನಿ. ಆಡಳಿತ ಮಂಡಳಿ ಇರ್ತದೆ. ಈಗ ನನಗ್ ಬೇಕಾಗಿರೋದು ಅಲ್ಲ, ಕಲ್ಯಾಣಿಂದ ಆಡಳಿತ- ಬಂತು ಯಾರ ಅಪರಾಧಿಗಳನ್ನ ಒಂದ್ ನಿಮಿಷ ಮಾಡಿಲ್ಲ stop. ಒಂದು. ನನ್ನ ಆಮೇಲೆ ಇವತ್ತಿನ ನಮ್ಮ discussion point. ಒಬ್ರು ಮಹಿಳೆ ಇವತ್ತು ಹೇಳ್ತಾರೆ ನಮ್ಮ ನನ್ನ ಮಗ discussion ಗ್ಯಾರೇಜ್ point ಅಲ್ಲಿ ಇದ್ದ ಸುರೇಶ್ ಅವ್ರೆ, ಆ ಜನರಲ್ಲಿ ಒಂದ್ ಹೇಳಿದ್ರು ನಿಮಿಷ ಗಲಾಟೆ ಆಗ್ತಿದೆ ಬೇಗ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲ, ಬಂದೆ. ಇಲ್ಲ, ಆಜಾನಲ್ಲಿ ಹೇಳಿದ್ರು ಅಂತ ಹೇಳಿಲ್ಲ ಅವರು. ನನ್ನತ್ರ ಇದೆ video ಅದು. ಇಲ್ಲ ನಮ್ಮ ಚಾನಲ್ ನನ್ನತ್ರ ಇದೆ. ನಿಮ್ಮ ಹತ್ರ ಇರ್ಬೋದು, ನನ್ನ ಹತ್ರ ಅಂತೂ ಹೇಳಿಲ್ಲ. ಈಗ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮಸೀದಿಯ ಮುಂದೆ ಹೆಣ್ಮಕ್ಳು ಓಡಾಡಬಾರ್ದು ಅನ್ನುವ ವಾತಾವರಣ ಚನ್ನೇಗೌಡ ಬಡಾವಣೆಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದಾದರೆ, ನಾನು ಇವತ್ತು ಅಲ್ಲಿನ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ. ಅಲ್ಲಿರುವಂತಹ ರಾಜಕೀಯ ನಾಯಕರು ನೀವು ಹೋಗಿ ಏನು ಭಾಷಣ ಮಾಡ್ಕೊಂಡು ಬರ್ತಿದ್ರಲ್ಲ, ನಾವು ಹಿಂದೂಗಳು, ನಾನು ಹಿಂದೂ ಹುಲಿ, ನಾನು ಹಿಂದೂ ಚಿರತೆ ಅಂತ ಎಲ್ಲ ಭಾಷಣ ಮಾಡ್ಕೊಂಡು ಬರ್ತಿದ್ದೀರಲ್ಲ, ನೀವು ಎಲ್ಲರೂ ದಯವಿಟ್ಟು ಆ ಬಡಾವಣೆಯ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಿ. ಈವನ್ ಮಸೀದಿಯ ಆಡಳಿತ ಮಂಡಳಿ ಅಥವಾ ಮಸೀದಿಯ ಮುಖಂಡರುಗಳು ಅಥವಾ ನೀವು ಯಾರು ಲೀಡರ್ಸ್ ಇದ್ದೀರಿ ಇನ್ನೊಂದು ಸಮುದಾಯದವರು, ನೀವು ಕೈ ಹಿಡಿದು ಕರ್ಕೊಂಡೋಗಿ ಹೆಣ್ಮಕ್ಳನ್ನ ಬನ್ನಿ. ಆ ಥರದ್ದು ತೊಂದರೆ ಕೊಟ್ಟರೆ, ಯಾರಾದರೂ ನಮ್ಮ ಸಮುದಾಯದ ಒಬ್ಬನಾದರೂ ತೊಂದರೆಗಿಂದ್ರೆ ಕೊಟ್ಬಿಟ್ರೆ ನೇತಾಕ್ಬಿಡ್ತೀವಿ ಅಂತ ಸಾಮೂಹಿಕವಾಗಿ ಎಲ್ಲರಿಗೂ ನೀವು ಭಯ ಇಡಿಸಿ ಹೆಣ್ಮಕ್ಳನ್ನ ನೀವೇ ಕರ್ಕೊಂಡೋಗಿ. ಯಾಕ್ರೀ ಅಲ್ಲಿಗೆ ಮಸೀದಿ ಮುಂದೆ ನೀವು ಗಣೇಶ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ನೋ ನೋ ನೋ, ನಾವೇ ಕರ್ಕೊಂಡು ಹೋಗ್ತೀವಿ ಗಣೇಶ ವಿಸರ್ಜನೆಗೆ, ನಾವೇ ಮುನ್ನಿಟ್ಕೊಂಡು ನಾವೇ ಅವ್ರಿಗೆಲ್ಲರಿಗೂ ಸೆಕ್ಯೂರಿಟಿ ಕೊಟ್ಟು ಮಸೀದಿ ಮುಂದೆ ಗಣೇಶ ವಿಸರ್ಜನೆ ಮಾಡಲಿ ಅನ್ನುವಂಥ ಒಂದು ಇನಿಷಿಯೇಟಿವ್ ಬರಬೇಕು. ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ನಾನು ತುಂಬಾ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದು ಆ ಬಡಾವಣೆಯ ಹೆಣ್ಣುಮಕ್ಕಳು ಆ ರೋಡಲ್ಲಿ ಓಡಾಡೋಕ್ಕೆ ಭಯ ಆಗುವಂಥ ವಾತಾವರಣ ನಿರ್ಮಾಣ ಆಗಿದೆ.